ಲೋನಾರ್ ಸರೋವರದ ಬಗ್ಗೆ ಒಂದು ಕಥೆ ಇಲ್ಲಿದೆ. ಲೋನಾರ್ ಸರೋವರ ಮಹಾರಾಷ್ಟ್ರದ ಬುಲ್ಧಾನಾ ಜಿಲ್ಲೆಯಲ್ಲಿದೆ. ಇದು ಉಲ್ಕಾಶಿಲೆಯ ಪ್ರಭಾವದಿಂದಾಗಿ ರೂಪುಗೊಂಡಿದೆ. ಈ ಸರೋವರವು ಭೂಮಿಯ ಮೇಲಿನ ಅತಿದೊಡ್ಡ ಉಪ್ಪುನೀರಿನ ಸರೋವರಗಳಲ್ಲಿ ಒಂದಾಗಿದೆ. ಸ್ಥಳೀಯ ನಂಬಿಕೆಗಳ ಪ್ರಕಾರ ಈ ಸರೋವರವನ್ನು ಭಗವಾನ್ ವಿಷ್ಣುವು ಲೋಕಗಳನ್ನು ರಕ್ಷಿಸಲು ಸೃಷ್ಟಿಸಿದನು. ಒಮ್ಮೆ ರಾಮ ಮತ್ತು ಸೀತಾದೇವಿಯರು ಅಯೋಧ್ಯೆಗೆ ಹಿಂದಿರುಗುವಾಗ ಈ ಸರೋವರಕ್ಕೆ ಭೇಟಿ ನೀಡಿದರು ಎಂದು ಹೇಳಲಾಗುತ್ತದೆ. ಸರೋವರದ ಸುತ್ತಲೂ ಅನೇಕ ಪ್ರಾಚೀನ ದೇವಾಲಯಗಳಿವೆ. ಇದು ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಮಹತ್ವವನ್ನು ಹೊಂದಿದೆ. ಇನ್ನೊಂದು ಕಥೆಯ ಪ್ರಕಾರ, ಒಮ್ಮೆ ರಾವಣನನ್ನು ಸೋಲಿಸಿದ ನಂತರ ರಾಮನು ಸೀತಾದೇವಿಯೊಂದಿಗೆ ಅಯೋಧ್ಯೆಗೆ ಹಿಂದಿರುಗುತ್ತಿದ್ದಾಗ ಈ ಸರೋವರದ ಬಳಿ ವಿಶ್ರಾಂತಿ ಪಡೆದನು. ಸರೋವರದ ನೀರನ್ನು ನೋಡಿ ಸೀತಾದೇವಿಯು ತನಗೆ ಸ್ನಾನ ಮಾಡಲು ನೀರು ಬೇಕೆಂದು ಕೇಳಿದಳು. ಆಗ ರಾಮನು ತನ್ನ ಬಾಣದಿಂದ ಭೂಮಿಯನ್ನು ಕೊರೆದು ಸರೋವರವನ್ನು ಸೃಷ್ಟಿಸಿದನು. ಇದು ಲೋನಾರ್ ಸರೋವರದ ಉಗಮದ ಕಥೆಯಾಗಿದೆ. ಈ ಸರೋವರವು ಬರೀ ಒಂದು ಜಾಗವಲ್ಲ, ಇದು ಒಂದು ಪುರಾಣ ಮತ್ತು ನಂಬಿಕೆಯ ಸಂಕೇತವಾಗಿದೆ. ಇನ್ನೊಂದು ಕಥೆಯ ಪ್ರಕಾರ, ಲೋನಾರ್ ಸರೋವರದ ನೀರು ಕೆಲವು ಬಾರಿ ಬಣ್ಣ ಬದಲಾಯಿಸುತ್ತದೆ. ಕೆಲವು ಬಾರಿ ಗುಲಾಬಿ ಬಣ್ಣಕ್ಕೆ ತಿರುಗುತ್ತದೆ ಮತ್ತು ಕೆಲವು ಬಾರಿ ಕೆಂಪು ಬಣ್ಣಕ್ಕೆ ತಿರುಗುತ್ತದೆ. ಇದಕ್ಕೆ ಕಾರಣಗಳು ಇವೆಯೇ ಎಂದು ವಿಜ್ಞಾನಿಗಳು ಸಂಶೋಧನೆ ನಡೆಸುತ್ತಿದ್ದಾರೆ.